ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನನಗೂ ಗೊತ್ತಿಲ್ಲ ಏನು ಮಾಡ್ತೀನಿ, ಹೌ ವಿಲ್ ಐ ಡೆಕೋರೇಟ್ ಅಂತ. ಇಟ್ಸ್ ಗೋಣ ಬಿ ವೆರಿ ವೆರಿ ಸಿಂಪಲ್. ಚಲೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಹತ್ರ ಇರೋ ಥಿಂಗ್ಸ್ ಮತ್ತು ನನ್ನ ಹತ್ರ ಇರೋ ಕ್ಯೂಟ್ ವಸ್ತುಗಳು ಅದರಿಂದನೇ ನಾನು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಚಲೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಕಾಯಿನ್ ಬಂದ್ಬಿಟ್ಟು ನಾವು ಕಾಶಿಗೆ ಹೋದಾಗ ನಮಗೆ ದೇವಸ್ಥಾನದಲ್ಲಿ ಕೊಟ್ಟಂಥ ಕಾಯಿನ್. ಈ ಕಾಯಿನಲ್ಲಿ ಶಿವ ಪಾರ್ವತಿ ಇದೆ, ಮತ್ತು ಪಾರ್ವತಿ ಬಂದ್ಬಿಟ್ಟು ಶಿವಗೆ ಊಟ ಬಡಿಸ್ತಿರೋ ಥರ ಕಾಯಿನ್ ಇದೆ. ಸೊ ನಾನು ಎವ್ರಿ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಕಾಯಿನ್ ಇಟ್ಟು ಪೂಜೆ ಮಾಡ್ತೀನಿ. ಈ ಕಾಯಿನ್ ಆ್ಯಕ್ಚುಲಿ ಕಳೆದೋಗಿತ್ತು, ನಂಗೆ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಹುಡುಕ್ತೆ ಬಟ್ ನನಗೆ ಎಲ್ಲೂ ಸಿಕ್ಕಲಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗೆ ನೆನೆಸ್ಕೊಂಡು ರ್ಯಾಂಡಮ್ ಆಗಿ ಒಂದು ಜಾಗದಲ್ಲಿ ಹುಡುಕುವಾಗ ಈ ಕಾಯಿನ್ ಸಿಕ್ತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ದಿಸ್ ಇಸ್ ದ ಫಸ್ಟ್ ದೇವ್ರ ವಸ್ತು ನಾನು ಪೂಜೆ ಮಾಡುವಾಗ ಇಡೋದು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ನನ್ನ ಹತ್ರ 20 ರೂಪೀಸ್ ನೋಟ್ಸ್ ಇತ್ತು, ಮತ್ತು ಒಂದು ಗ್ಲಾಸ್ ಮೇಲೆ ದೇವ್ರು ಕೂಡ್ಸಿದ್ದೀನಿ ಅಷ್ಟೇ. ಮತ್ತು ನನ್ನ ಹತ್ರ ಕೆಲವೊಂದು 5 ರೂಪೀಸ್ ಗೋಲ್ಡ್ ಕಾಯಿನ್ಸ್ ಇದೆ, ನೀವು ನೋಡ್ಬೋದು. ಐ ಆಮ್ ಜಸ್ಟ್ ಥಿಂಕಿಂಗ್ ಅದರಲ್ಲಿ ಏನು ಡೆಕೋರೇಷನ್ ಮಾಡೋದು ಅಥವಾ ಟೇಬಲ್ ಮೇಲೆ ಹಾಗೆ ಅರೇಂಜ್ ಮಾಡಲ್ಲ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಥಿಂಕಿಂಗ್. ಐ ವಿಲ್ ಶೋ ಯು ದ ಲಾಸ್ಟ್ ಪ್ರಾಸೆಸ್. ಹಬ್ಬ ಅಂದಮೇಲೆ ರಂಗೋಲಿ ಅಂತೂ ಇರಲೇಬೇಕು. ನಾನು ಯೂಶ್ವಲಿ ಹಬ್ಬದ ಟೈಮಲ್ಲೆಲ್ಲ ಈ ಥರ ಹೊಸ ಡಿಸೈನ್ ರಂಗೋಲಿ, ನಾನು ಯೂಶ್ವಲಿ ಫ್ರೀ ಹ್ಯಾಂಡ್ ರಂಗೋಲಿ ತುಂಬಾ ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಕೂಡ ರಂಗೋಲಿ ಬಿಡೋಕ್ಕೆ ಶುರು ಮಾಡಿದ್ದೀನಿ. ಇಟ್ ವಿಲ್ ಟೇಕ್ ಆಲ್ಮೋಸ್ಟ್ 1 or 2 hours. ಚಲೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಬಂದ್ಬಿಟ್ಟು ಬಾರ್ಡರ್ ಡಿಸೈನ್, ಸಿಂಪಲ್ ಬಾರ್ಡರ್ ಡಿಸೈನ್. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದು. One eternity later. ನಾವು ಹೋಗಿದ್ದು ರಿಚ್ ಐಸ್ ಕ್ರೀಮ್ ಪಾರ್ಲರ್. ಇದಿರೋದು ಕುಮಾರ ಕೃಪಾ ರೋಡ್, ಶಿವಾನಂದ ಸರ್ಕಲ್. ನಾನು ಓದಿದ್ದು ಶೇಷಾದ್ರಿಪುರಂ ಕಾಲೇಜಲ್ಲೇ, ಬಟ್ ಇದು ಹತ್ತಿರ ಇದೆ ಕಾಲೇಜ್ಗಂತ ಗೊತ್ತೇ ಇರಲಿಲ್ಲ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಟೇಸ್ಟ್ ವಾಸ್ ಓಕೆ. ಅದಾದಮೇಲೆ ನಾವು ಹೋಗಿದ್ದು ಕಾರ್ನರ್ ಐಸ್ ಕ್ರೀಮ್. ಎರಡೂ ಕೂಡ ಹತ್ರನೇ ಇದೆ. ಅಲ್ಲಿ ನಾವು ಆರ್ಡರ್ ಮಾಡಿದ್ದು ಎವ್ರಿವನ್ಸ್ ಫೇವ್ರೇಟ್ DBC. ನನ್ನ ತಮ್ಮ ನನಗೆ, ನನ್ನ ಹಸ್ಬೆಂಡ್ ಮತ್ತು ಅವನಿಗೆ ತೊಗೊಂಡು ಬಂದ. ತುಂಬಾ ಚೆನ್ನಾಗಿತ್ತು. The next day. ಇದೀವಿ ಅಂತ ಬಾರಿ ಜಾಮೂನ್ ಮಾಡ್ತಿದ್ದಾರೆ. ಅಮ್ಮ ಏನು ಸ್ಪೆಷಲ್ ಜಾಮೂನು? ನೋಡಿದ್ರೆ ನಾವು ಪಕ್ಕದ ರೋಡಲ್ಲೇ ಇರೋದು. ಅಮ್ಮ ಏನಕ್ಕೆ ಜಾಮೂನ್ ಮಾಡ್ತಿದ್ದೀರಾ ಹೇಳಿ? ಅಪ್ಪ ಅಷ್ಟೇ. ಇವಾಗ ಅದೇ ನಿನಗೆ ಸಪ್ರೇಟಾಗಿ ತೆಗಿತಿರೋದು. ಶುಗರ್ ಇರೋರು ತಿನ್ಬಾರ್ದು ಅಂದ್ಬಿಟ್ಟು ಇದು ಸಪ್ರೇಟ್ ಆಗ್ತಿತ್ತು. ಶುಗರ್ ಇರೋರಿಗೆ ಕೊಡ್ತಾ ಇದ್ದೀನಿ. ಯಾಕಮ್ಮ ಶೀತ ಕಮ್ಮಿ ಅನ್ಬಿಟ್ಟಿದೆ? ಸಾಕಾಗಿ ಕಾಣಿಸ್ತಿದಮ್ಮ, ಮಸ್ತಾಗಿದೆ, ಮಸ್ತಾಗಿದೆಮ್ಮ. ತಿನ್ನಿ ಜಾಮೂನು, ಬಿಸಿನೇ ಬೇಕು. ಐಸ್ ಕ್ರೀಮ್ ಬೇಕಾ? ಅದಕ್ಕೆ ಐಸ್ ಕ್ರೀಮ್ ಬೇಕಾ? ಇಲ್ಲ, ಆಚೆ ಅಮ್ಮ ಬಾಲ್ ಕೊಡ್ತಾರಂತೆ. ಬಾ ಹೋಗಿ ಕೊಡ್ತಾರೆ ಬಾಲು. ಎಲ್ಲಿದೆ ಅಪ್ಪು ಬಾಲು? ಎಲ್ಲಿದೆ ತೋರ್ಸು. ಎಲ್ಲಿದೆ? ಗೈಸ್, ನಮ್ಮ ಮನೇಲಿ ನಿನ್ನೆಯಿಂದ ಟಾಕ್ಸಿಕ್ ಟ್ರೇಲರ್ ಲೂಪಲ್ಲಿ ಓಡ್ತಾ. The next day.
ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ರಾಗಿ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಮ್ಮನೆ ಎದುರುಗಡೆನೇ ರಾಗಿ ಹಿಟ್ಟಿನ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ರಾಗಿನೆಲ್ಲ ಫುಲ್ ಡಬಲ್ ಕ್ಲೀನ್ ಮಾಡಿಸಿ, ಬಿಕಾಸ್ ನಾವು ಯೂಶ್ವಲಿ ವೀಕ್ಲಿ 4 to 5 days ಆದರೂ ಮುದ್ದೆ ತಿಂತೀವಿ. ಅದಕ್ಕೋಸ್ಕರ ನಮ್ಮ ಮನೇಲಿ ರಾಗಿ ಹಿಟ್ಟು ಎನಿ ಟೈಮ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಎಷ್ಟು ವೆಯ್ಟ್ ಇದೆ ಅಂತ ಮತ್ತೆ ಚೆಕ್ ಮಾಡಿಸಿ, ತುಂಬ ಮಣ್ಣಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಅದಾದಮೇಲೆ ಪೌಡರ್ ಮಾಡಿಸಿ ಇಟ್ಟಿದ್ದೆ. The next day. ಗೈಸ್ ನಾವು ಈ ಪ್ರಾಡಕ್ಟ್ನ ಅಮೆಝಾನಿಂದ ತರಿಸಿದ್ದೀವಿ, ಸ್ಮಾರ್ಟ್ ಟೈರ್ ಇನ್ಫ್ಲೇಟರ್ ಅಂತ. ಇಟ್ಸ್ ವೆರಿ ಪೋರ್ಟಬಲ್, ನಾನು ತೋರಿಸ್ತೀನಿ ರೀ ನಿಮಗೆ. ಇದು ಒಳ್ಳೆ ವಾಕಿ ಟಾಕಿ ಥರ ಇದೆ, ಬಟ್ ಇದ್ರದ್ದು ಏನು ಯೂಸ್ ಅಂತ ಮಿಸ್ಟರ್ ನವೀನ್ ಅವರು ಹೇಳ್ತಾರೆ. ಇದರಿಂದ ನಾವು ಇದು ಒಂದ್ಸರಿ ಚಾರ್ಜ್ ಮಾಡಿದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನ? ಕಾರ್ಗೆ ಟೈರ್ ಗಾಳಿಗೆ ಗಾಳಿ ತುಂಬೋದು. ಸೊ 2-wheelerಗೆ ಕೊಂಚ ಗಾಳಿ ಕಮ್ಮಿ ಇದೆ, ಗಾಳಿ ತುಂಬೋದು, ಪ್ರೆಷರ್ ಚೆಕ್ ಮಾಡ್ಬೋದು. ಇಷ್ಟೆಲ್ಲ ಯೂಸ್ ಇದೆಯಾ? ಮತ್ತೆ ಸೈಕಲ್ಗೂ ಅಷ್ಟೇ ತುಂಬ ಗಾಳಿ ಹೊಡ್ಕೊಬೋದು. ಆಮೇಲೆ ಇದರಲ್ಲಿ ಇನ್ಬಿಲ್ಟ್ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಕಾರ್ ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ. ಲ್ಯಾಪ್ಟಾಪ್ ಚಾರ್ಜ್ ಇದೆಯಾ? ಇಲ್ಲ, ಲ್ಯಾಪ್ಟಾಪ್ ಚಾರ್ಜ್ Only ಇಲ್ಲ, mobile ಟಾರ್ಚ್ ಇದೆ. ಟಾರ್ಚ್ ಇದೆಯಾ? ಸೊ ಬೇಸಿಕಲಿ ಎಮರ್ಜೆನ್ಸಿ ಕಾರಲ್ಲಿ ಇಟ್ಕೊಂಡಿದ್ರೆ ಎಮರ್ಜೆನ್ಸಿ ಇರ್ತಾರ. ಸೊ ನೀವು ಟ್ಯೂಬ್ಲೆಸ್ ಟೈರ್ ಇದ್ರೆ ಅಟ್ಲೀಸ್ಟ್ ಸ್ವಲ್ಪ ಗಾಳಿ ಫಿಲ್ ಮಾಡ್ಕೊಂಡು ಪಂಚ ಶಾಪಿಗೆ ರೀಚ್ ಆಗ್ಬೋದು. ಓಕೆ. ಸೊ ಡಿಪೆಂಡೆನ್ಸ್ ಇರಲ್ಲ, ಮತ್ತೆ ಟೈರ್ ಲೈಫ್ ಬರುತ್ತೆ. ನಮ್ಮ ಕಾರಿಗೆ ಯೂಸ್ ಮಾಡೋಣ. ಸೊ ಯೂಶಲಿ ಎಲೆಕ್ಟ್ರಿಕ್ ಬೈಕ್ ಯಾರು ಪಂಪ್ ಸ್ಟೇಷನ್ ಹೋಗಿ ಗಾಳಿ ತುಂಬಿಸಲ್ಲ. ಸೊ ಈ ಥರ ಇಟ್ಕೊಂಡ್ರೆ ಅವರು ಮನೇಲೆ ಏನಕ್ಕೆ ಹೋಗಲ್ಲ? ಅಲ್ಲೋಗಿ ದುಡ್ಡು ಕೊಡ್ಬೇಕಲ್ಲ, ಪೆಟ್ರೋಲ್ ಹಾಕ್ಸಿದ್ರೆ ಮಾತ್ರ ಫ್ರೀಯಲ್ಲಿ. ₹10 ಕೊಟ್ಟು ಹಾಕ್ಸ್ಬೋತಾನೆ? ₹10 ಮನೇಲಿ ಫ್ರೀ ಹಾಕ್ಬೋದಲ್ಲ. ಓಕೆ. ಇದು ಚಾರ್ಜಬಲ್? ಮತ್ತೆ ಪ್ರಿಯಾರಿಟಿ ನಿಮ್ಗೆ ಕೊಡಲ್ಲ ಎಲೆಕ್ಟ್ರಿಕ್ ಪೆಟ್ರೋಲ್ ಬಂಕಿಗೆಲ್ಲ ಹೋದ್ರೆ. ಹೌದಾ? ಓಕೆ. ಬಿಕಾಸ್ ಪೆಟ್ರೋಲ್ ಅವ್ರಿಗೆ ಯಾವ ಬಿಸ್ನೆಸ್ ಕೊಡೋ ಯಾರು ಕೊಡ್ತಾರೆ ಅವ್ರಿಗೆ ಪ್ರಿಯಾರಿಟಿ ಕೊಡ್ತಾರೆ. ಇದು ನಮ್ಮ ಗಾಡಿಗೆ ಯೂಸ್ ಮಾಡೋಣ. ಎಲ್ಲ ಗಾಡಿಗೆ ನೋಡೋಣ. ಈಗ ಎಲೆಕ್ಟ್ರಿಕ್ ಎಲ್ಲ ಕನೆಕ್ಟರ್ಸ್, ಚಾರ್ಜರು. ಗೈಸ್ ನಮ್ಮ ಮನೇಲಿ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ ಇದೆ ಗೈಸ್. ನಿಮ್ಗೆ ಏನು ಬೇಕು ಯು ನೇಮ್ ಇಟ್, ವಿ ಹ್ಯಾವ್ ಇಟ್ ಇನ್ ಅವರ್ ಹೌಸ್. ಒಂದು ಕಬೋರ್ಡ್ ಫುಲ್ಲು ವೈರ್ಸ್ ಇದೆ, ಒಂದು ಕಬೋರ್ಡ್ ಫುಲ್ಲು ಎಲೆಕ್ಟ್ರಿಕಲ್ ಐಟಮ್ಸ್ ಇದೆ. ಬನ್ನಿ ಇವಾಗ ನಮ್ಮ 2-wheeler ನೋಡೋಣ. ಯು ಕ್ಯಾನ್ ಸೆಟ್ ಪ್ರೆಷರ್. ಪ್ರೆಷರ್ ಅಂತ ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆ. ಸೊ ಮತ್ತೆ ಟೈರ್ ಎಷ್ಟಿದೆ ಬಟ್ 2-wheeler ಎಷ್ಟು ಅಂತ ಗೊತ್ತಾಗುತ್ತೆ? ಇದರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓಕೆ ಓಕೆ. ಓ ಯಾವ್ದಕ್ಕೆ ಬೇಕು ಎಷ್ಟು ಅಂತನಾ? ಸೂಪರ್ ಇದು. ಹಾ, ನಿಮಗೆ ಗೊತ್ತಿರಬೇಕು ನಿಮಗೆ 2-wheeler ಎಷ್ಟು ಹೊಡಿಬೇಕು, ಕಾರ್ಗೆ ಎಷ್ಟು. ಕನೆಕ್ಟ್ ಮಾಡಿದೀವಿ ನಾವು ನಮ್ಮ 2-wheelerಗೆ. ಹಾಂ, ಓ ಡಿಸ್ಪ್ಲೇ ಆಗುತ್ತಾ? 0.4 ಇದೆ. ಹಾಂ, ತಾಳಿ 0.4 ಇದೆಯಾ? ಎಷ್ಟೇ ಬೇಕಿದೆ ಗೊತ್ತಿಲ್ವೇ? ಗೂಗಲಲ್ಲಿ ಚೆಕ್ ಮಾಡೋಣ ಇರಿ. ನೋಡಕ್ಕೆ ಏನಿದೆ 2.7. ಇದೇನು ಸಪೋರ್ಟ್ ಇದೆ? ಚಾರ್ಜ್ ಬೇರೆ ಹಾಕಿದ್ರೆ ಗಾಡಿನ ಅದಕ್ಕೆ ಆಫ್ ಆಗಿದೆ. ಮತ್ತೆ AC ಇಲ್ಲ. ಅದಕ್ಕೆ ಓಕೆ. ಓಕೆ. ಇದು ಬಿಸಿ ಆಗುತ್ತೆ ಬಿಸಿ ಆಯ್ತಾ? ಸ್ವಲ್ಪ. ಕಾಸ್ ಏನು? ಕಾರ್ ಇದೆ ನೋಡಿ. ಫಸ್ಟ್ ಬೈಕ್ ಮಾಡಿ. ಯಾಕೆ ಬುಲೆಟ್ ಬೈಕ್ ಅದು ಚೆಕ್ ಮಾಡಬೇಕು ಎಷ್ಟು ಅಂತ. ಒಟ್ಟು ಹಿಂಗಡೆ ಸುಮ್ಮನೆ ಸ್ವಲ್ಪ ಕಮ್ಮಿ ಮಾಡಿ ಮಾಡಿದ್ರೆ. ನೀವು ಮುಂದೆ 34 ನೀವು ಕಾರ್ ಹೇಳ್ತಿದ್ದೀರಾ, ಬೈಕ್ ಹೇಳ್ತೀರಿ? 28 ಮಾಡಿ. ಫಸ್ಟ್ ನೋಡಿ ಎಷ್ಟಿದೆ ಅಂತ. ಅದಷ್ಟೇ ಆಫ್ ಆಯಿತು. ಇದರಲ್ಲಿ ವಾಲಿಬಾಲು, ಸೈಕಲು, ಕಾರು, ಫೋನ್ ಚಾರ್ಜು ಎಲ್ಲ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ ಪ್ರಾಡಕ್ಟ್ ಇದು? ಕಾರಾ? ಓ ಸಿಂಬಲ್ ಬರ್ತಾ ಇದೆ. ಹಾಂ, ಅದೇ ಡಿಫಾಲ್ಟ್ ನಾವು ಸೆಟ್ ಮಾಡಿದ್ದು ಅದಕ್ಕೆ ಸೆಟ್ ಆಗಿರುತ್ತೆ. ಸೆಟ್ ಆಗಿರುತ್ತೆ. ಓ ಬೈಕ್ ಅಂದರೆ 24.5 ನವೀನ್. ಓ ನೀವು ಸೆಟ್ ಮಾಡಿದ್ದು. ಓಕೆ. ಬೈಸಿಕಲ್ ಬಾಲು ಇದೇನು ಗೊತ್ತಾಗಿಲ್ಲ. 100 PS. ಸರಿ, ಅದ್ರ ಬಗ್ಗೆ ಐ ಥಿಂಕ್ ಒಂಚೂರು ಓದಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ವ್ಯಾರಂಟಿ ಇದೆಯಾ ಅದಕ್ಕೆ? ಚಾರ್ಜಿಂಗ್ ಇದೆ. ಮ್ಯಾಕ್ಸಿಮಮ್ ಪ್ರೆಷರ್ ಔಟ್ಪುಟ್ 150 PS. ಅಷ್ಟೇ. ಬೇರೆ ಬಾಲ್ ಕೊಡ್ತೀನಿ. ಕಾರಲ್ಲಿ ಹೋಗೋಣ ನಡಿ, ನಾವು ನಡಿಯೋ ಕಾರಲ್ಲಿ ಹೋಗೋಣ. ಕಾರಲ್ಲಿ ಮಳೆನೂ ಬರ್ತಿತ್ತು, ಸುಟ್ಟಿರೋ ಜೋಳ ಕೂಡ ಕಣ್ಣಿಗೆ ಬಿತ್ತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ಗುಡ್ ಡೇ. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಫಾಲೋ ಮೀ ಆನ್ ಯೂಟ್ಯೂಬ್. ಬಾಯ್.